السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಉಸ್ತಾದರೇ ಹಾಗೂ ಪುಣ್ಯ ತೀರ್ಪುಕಾರರೇ, ಈ ಸುಂದರವಾದ ಅಲ್ ಮುರಾಫಿಕ್ ಎಂಬ ಈ ವೇದಿಕೆಯಲ್ಲಿ ನಾಸ್ತಿಕವಾದ ಎಂಬ ವಿಷಯದ ಕುರಿತು ಕೆಲವೊಂದು ಮಾತನಾಡಲು ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಿಕೊಡಲಿ, ಆಮೀನ್. ಪ್ರಿಯರೇ, ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ, ಸೃಷ್ಟಿಕರ್ತನನ್ನು ಶೋಧನೆ ಮಾಡುತ್ತಾ ಸೃಷ್ಟಿಕರ್ತನ ಪರಿಕಲ್ಪನೆಯನ್ನೇ ಅಥವಾ ದೇವರ ಅಸ್ತಿತ್ವವನ್ನೇ ನಿಷೇಧಿಸುವಂತಹ ಒಂದು ಸಿದ್ಧಾಂತವಾಗಿದೆ ಈ ನಾಸ್ತಿಕವಾದ. ನನಗೆ ಅರ್ಥವಾಗ್ತಾ ಇಲ್ಲ. ನಾಸ್ತಿಕರು ಅವರಿಗೆ ಹೆಸರಾಗಿದೆ ಯುಕ್ತಿವಾದಿಗಳು ಅಥವಾ ಬುದ್ಧಿವಾದಿಗಳು. ಆದರೆ ಅವರು ಮಾಡುತ್ತಿರುವಂತಹ ವಾದವೆಲ್ಲವೂ ಕೂಡ ಅತ್ಯಂತ ಕೀಳುಮಟ್ಟವಾದ ಬುದ್ಧಿಹೀನರ ವಾದಗಳಾಗಿವೆ. ಪ್ರಸ್ತುತ ಈ ಸಂದರ್ಭದಲ್ಲಿ ಅವರು ಮಾಡುತ್ತಿರುವಂತಹ ವಾದವನೆಂದರೆ, ಈ ಸುಂದರವಾದ ಈ ಜಗತ್ತು, ಈ ಅದ್ಭುತವಾದ ಈ ಜಗತ್ತಿಗೆ ಸೃಷ್ಟಿಕರ್ತರು ಇಲ್ಲವೆಂದು ಮಾತ್ರವಲ್ಲ, ಈ ಅದ್ಭುತವಾದ ಈ ಜಗತ್ತು ಸ್ವಯಂ ಪ್ರೇರಿತವಾಗಿ ಅಥವಾ ನ್ಯಾಚುರಲ್ ಸೆಲೆಕ್ಷನ್ ಮೂಲಕ ಉದ್ಭವಗೊಂಡಿದೆ ಎಂದು ವಿಪರ್ಯಿಸುವನೆಂದರೆ ಈ ವಾದವು ಶಾಶ್ವತವಲ್ಲ, ಈ ವಾದಕ್ಕೆ ಆಧಾರವಿಲ್ಲವೆಂದು ಸ್ವತಃ ನಾಸ್ತಿಕರ ವಕ್ತಾರಗಳು ಹೇಳುತ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಇಫ್ ದೇರ್ ಇಸ್ ಡಿಸೈನ್ ದ ಮೋಸ್ಟ್ ಬಿ ಡಿಸೈನರ್. ಸೃಷ್ಟಿ ಇರುವುದಾದರೆ ಸೃಷ್ಟಿಕರ್ತರು ಇದ್ದೇ ಎಂಬುದು ಬುದ್ಧಿರುವವನಿಗೆ ತಿಳಿಯುವಂತಹ ವಿಚಾರ. ಪ್ರಪಂಚವಿದೆ, ಈ ರೀತಿಯಲ್ಲಿದೆ, ಈ ರೂಪದಲ್ಲಿದೆ ಅಂತ ಹೇಳಬಹುದು. ಆದರೆ ಈ ಪ್ರಪಂಚವನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತರನ್ನು ಒಮ್ಮೆ ಕೂಡ ನಮಗೆ ಕಾಣಲು ಸಾಧ್ಯವಲ್ಲ. ನಮ್ಮ ಈ ಕಣ್ಣಿಗೆ ಸೃಷ್ಟಿಕರ್ತನು ಕಾಣುವುದಿಲ್ಲ ಎಂಬ ಮಾತ್ರಕ್ಕಾಗಿ ಸೃಷ್ಟಿಕರ್ತನು ಇಲ್ಲವೆಂದಾಗುತ್ತದೆ? ಖಂಡಿತವಾಗಿ ಇಲ್ಲ. ಪ್ರೀತಿಯ ಸಹೋದರರೇ, ಪರಿಶುದ್ಧವಾದ ಕುರ್ಆನ್ ನಮಗೆ ಹೇಳಿಕೊಡ್ತಾ ಇದೆ, ಇನ್ನ ಫೀ ಖಲ್ಕಿಸ್ ಸಮಾವಾತಿ ವಲ್ ಅರ್ದ್ ವಖ್ತಿಲಾಫಿ ಲೈಲಿ ವನ್ ನಹಾರಿ ಲಆಯಾತಿನ್ ಲಿಲ್ ಅಲ್ಬಾಬ್. ಆಕಾಶ ಮತ್ತು ಭೂಮಿ ಸೃಷ್ಟಿಯಲ್ಲಿ ಹಗಲು ರಾತ್ರಿಗಳ ಅದ್ಭುತವಾದ ಬ್ರಹ್ಮಾಂಡಚನೆಯಲ್ಲಿ ಚಿಂತಿಸುವವರಿಗೆ ದೃಷ್ಟಾಂತವಿದೆ. ಈ ಪ್ರಪಂಚದ ರಚನೆ ವ್ಯವಸ್ಥೆ ಹಿಂದೆ ಒಂದು ಸ್ಪಷ್ಟವಾದ ಒಂದು ಪ್ಲಾನಿಂಗ್ ಇದೆ. ಇದರ ಅರ್ಥ ಈ ಪ್ರಪಂಚವು ಅನಾಥವಲ್ಲ, ಇದರ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಮುಸಲ್ಮಾನನು ಕರೆಯುವಂತ ಹೆಸರಾಗಿದೆ ಅಲ್ಲಾಹ್. ನಾಸ್ತಿಕರ ಟೊಳ್ಳು ಪೊಳ್ಳು ಸುಳ್ಳು ವಾದಗಳನ್ನು ನಿರಂತರವಾಗಿ ತನ್ನ ಅದ್ಭುತ ಕಂಪ್ಯೂಟರ್ ಮೈಂಡ್ ಮೂಲಕ ಈ ಮಣ್ಣಿನಲ್ಲಿ ಮುಖ್ಯರಿಸಿದಂತಹ ಇಮಾಮ್ ಅಬೂ ಹನೀಫಾ ಚರಿತ್ರೆಗಳು ಇನ್ನು ಕೂಡ ನಮ್ಮ ಮುಂದೆ ಕಾಣಲು ಸಾಧ್ಯವಾಗ್ತಾ ಇದೆ. ಪ್ರೀತಿಯ ಸಹೋದರರೇ, ಈ ನಾಸ್ತಿಕವಾದಿಗಳು ಹಲವಾರು ಎಡವಾಟುಗಳನ್ನು ಮಾಡುತ್ತಾ ಇದ್ದಾರೆ. ಎಷ್ಟರವರೆಗೆ ಎಂದರೆ, ಈ ಜಗತ್ತು ಎದುರಿಸುತ್ತಾ ಬರುತ್ತಿರುವಂತಹ ಹಲವಾರು ಪ್ರಮುಖ ಸಮಸ್ಯೆಗಳಲ್ಲಿ ಈ ನಾಸ್ತಿಕವಾದ ಒಂದಾಗಿ ಮಾರ್ಪಡುತ್ತಾ ಇದೆ. ಕಾರಣ, ಧರ್ಮದ ತತ್ವಾದರ್ಶದಿಂದ, ಧರ್ಮದ ದಂಗಿನಿಂದ ಒಂದು ಒಳ್ಳೆಯ ಸಂಸ್ಕೃತಿಯುಕ್ತವಾದ ನೈತಿಕ ತುಂಬಿರುವಂತಹ ಜೀವನ ನಡೆಸಿದಂತಹ ಯುವ ಪೀಳಿಗೆ ಸಮೂಹಕ್ಕೆ ನೀವು ಹೇಗೆ ಬೇಕಾದರೂ ಜೀವಿಸಿ, ನಿಮ್ಮ ಇಷ್ಟ ಬಂದಂತೆ ಜೀವಿಸಿ ಎಂಬ ಅತ್ಯಂತ ಕೀಳುಮಟ್ಟವಾದ ಬೋಧನೆಯನ್ನು ಈ ನಾಸ್ತಿಕವಾದ ಹೇಳಿಕೊಡ್ತಾ ಇದೆ. ಇದು ಎಷ್ಟರವರೆಗೆ ನೀಚ ಬಂದರೆ, ನಿಮ್ಮಲ್ಲಿ ಉದ್ಭವಿಸುವಂತಹ ಕಾಮ ದೃಶ್ಯವನ್ನು ತೀರಿಸಲು ನಿನ್ನ ಒಡಹುಟ್ಟಿದಂತಹ ಸಹೋದರಿ ಅದರ ಪರವಾಗಿಲ್ಲ, ನಿನ್ನನ್ನು ಎತ್ತು ಸಾಕಿದಂತಹ ತಾಯಿಯಾದರ ಪರವಾಗಿಲ್ಲ, ಅದಕ್ಕೂ ಕೂಡ ಸೇ ಹೇಳುತ್ತಾ ಇದೆ ಈ ನಾಸ್ತಿಕವಾದ. ಪ್ರಿಯರೇ, ನಾವು ಪ್ರಜ್ಞಾವಂತರಾಗಿರಬೇಕು. ಈ ನಾಸ್ತಿಕವಾದಿಗಳ ಕುತಂತ್ರದಿಂದ ನಮ್ಮ ಈಮಾನನ್ನು ಕಾಪಾಡಿಕೊಳ್ಳಬೇಕೆಂಬ ಮಾತಿನೊಂದಿಗೆ ಅಲ್ ಮುರಾಫಿಕ್ ವೇದಿಕೆಯಲ್ಲಿ ನನ್ನ ಮಾತಿಗೆ ವಿರಾಮ. ವ ಆಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತುಹು.